ಅದಕ್ಕೆ ಆದ್ಯ ಅಡ್ಡ ಇಲ್ಲ ಅಂದ್ರೆ ಸೀನು ಜೊತೆ ಆನಂದವಾಗಿರ್ಬೋದು ಅಂತ ಚಾರುನೇ ಆದ್ಯನ ಬೆಂಕಿಗೆ ತಳ್ಬಿಟ್ಟಿದ್ದು. ಇದ್ರಲ್ಲಿ ಅತ್ಗೆದಾಗ್ಲಿ ನಂದಾಗ್ಲಿ ಯಾವ ತಪ್ಪು ಇಲ್ಲ. ನನ್ನ ಮಗಳು ಪ್ರಾಣ ತೆಗೆಯಕ್ ಹೊರಟಿದ್ದು ನೀನಾ? ಹಾಗ್ ಮಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬಂತು? ಬಂಗಾರದಂತ ಆದ್ಯನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಅಷ್ಟಕ್ಕೂ ಏನ್ ಮನುಷ್ಯಳೇ ನೀನು? ನಿಂದು ಒಂದ್ ಬದುಕೇನಾ? ಇಲ್ ನೋಡಿ, ಇಷ್ಟ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಬಾಯಿ ಮುಚ್ಚು. ಆದ್ಯನ್ನ ಸಾಯಿಸ್ಬೇಕು ಅಂತ ನೋಡಿದ್ದು ಸಾಲ್ದೆ ಇನ್ನೂ ಮಾತಾಡ್ತಿದ್ಯಾ? ಮೊದ್ಲಿಂದಾನೂ ನಿನ್ನ ಪದ್ಧತಿಗಳು ನನಗಿಷ್ಟ ಇಲ್ಲ. ಸರಿ, ಚಿಕ್ಕ ಹುಡುಗಿ ತಿಳ್ಕೋತಾಳೆ. ನಿನ್ನನ್ನ ನೀನು ಬದಲಾಯಿಸ್ಕೋತೀಯ ಅಂತ ಅನ್ಕೊಂಡ್ರೆ ಕೊನೆಗಿಂಥ ಮಟ್ಟಕ್ಕೆ ಇಳಿತೀಯ. ಪ್ರಾಣ ಕೊಡೋ ಹೆಣ್ಣಾಗಿ ಹುಟ್ಟಿರೋ ನಿನಗೆ ಪ್ರಾಣ ತೆಗಿಬೇಕು ಅನ್ನೋ ಆಲೋಚನೆ ಹೇಗ್ ಬಂತು? ನನ್ ಕಷ್ಟನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮದ್ವೆ ಆಗಿದ್ದಿಂದ ಇಲ್ಲಿವರೆಗೂ ಸೀನು ಮಾವ ನನ್ ಜೊತೆ ಪ್ರೀತಿಯಿಂದ ಒಂದ್ಸಲನೂ ಮಾತೇ ಆಡಿಲ್ಲ. ನನ್ನನ್ನ ಹೆಂಡತಿಯಾಗಿ ನೋಡೂ ಇಲ್ಲ. ಅದಕ್ಕೆಲ್ಲ ಕಾರಣ ಈ ಆದ್ಯ. ನನ್ ಗಂಡ ನನ್ ಬಗ್ಗೆನೆ ಯೋಚಿಸ್ದೆ 24 ಗಂಟೆ ಆದ್ಯ ಆದ್ಯ ಅಂತ ಇದ್ರೆ ಅದು ನಾನು ಹೇಗ್ ತಡ್ಕೊಳ್ಳಿ? ಅಡ್ಡವಾಗಿದ್ದಾಳೆ ಅಂತ ಪ್ರಾಣ ತೆಗಿಬೇಕು ಅಂತ ನೋಡ್ದಂತ ಚಾರು ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಅರ್ಹತೆ ಇಲ್ದೇ ಇರೋ ಅಂಥವಳು ಕತ್ತಕ್ಕೆ ತಾಳಿ ಕಟ್ಟಿ ನೀನು ನೋವು ಪಟ್ಟು ಎಲ್ರಿಗೂ ನೋವು ಕೊಟ್ಟೆ. ಸಾಕು. ಎಲ್ರ ಬಗ್ಗೆನೂ ಯೋಚನೆ ಮಾಡ್ತಾ ನನ್ನ ಮನೆ ಮರ್ಯಾದೆಗೋಸ್ಕರ ಕಷ್ಟಪಡೋ ಆದ್ಯ ಕತ್ತಿಗೆ ತಾಳಿ ಕಟ್ಟೋದಕ್ಕೆ ಯೋಚನೆ ಮಾಡಬೇಕಾಗಿರೋ ಅಗತ್ಯನೇ ಇಲ್ಲ. ಜಾನಕಿ, ಹೋಗಿ ಅರಿಶಿನ ದಾರ ತಗೊಂಬ. ಕಟ್ಟೋ ತಾಳಿ.
ದೊಡ್ಡಪ್ಪನ ಹತ್ರ ಹೋಗ್ತಾ ಇದ್ಯಾ? ಹೌದು. ನನ್ ಪ್ರಾಣ ತೆಗಿಬೇಕು ಅಂತ ನೋಡಿದ್ನಿನ್ನ ಬಿಟ್ಬಿಡ್ತೀನಾ? ಅದ್ ಗೊತ್ತು. ನಿಜ ಗೊತ್ತಾಗಿದ್ ಮರುಕ್ಷಣನೇ ನೀನು ದೊಡ್ಡಪ್ಪನ್ಗೆ ಹೋಗಿ ಹೇಳ್ತೀಯ ಅಂತ ನನಗ್ ಗೊತ್ತಿತ್ತು. ಚಾರು, ಇವತ್ತಿಗೆ ನಿನ್ ಕತೆ ಮುಗ್ದೋಯ್ತು. ನನ್ನ ಸಾಯಿಸ್ಬೇಕು ಅಂತ ನೋಡಿದ ನಿನ್ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ? ಅದು ಗೊತ್ತಾಗಿದ್ದ ಮರುಕ್ಷಣ ಸೀನು ಏನ್ ಮಾಡ್ತಾನೋ, ಯಾವ ನಿರ್ಧಾರ ತಗೋತಾನೆ ಅಂತ ಗೊತ್ತಾ? ನನಗ್ ಗೊತ್ತು ಆದ್ಯ. ದೊಡ್ಡಪ್ಪನಿಗೇನಾದ್ರೂ ಗೊತ್ತಾದ್ರೆ ನನ್ನನ್ನ ಸಾಯಿಸ್ಬಿಡ್ತಾರೆ. ಸೀನು ಮಾವನಿಗೆ ಗೊತ್ತಾದ್ರೆ ನನ್ ಕತ್ತಲಿರೋ ತಾಳಿ ತೆಗ್ದು ನಿನಗ್ ಕಟ್ಬಿಡ್ತಾನೆ ಅಷ್ಟೇ. ಅಯ್ಯೋ ಬೇಡ ಆದ್ಯ, ದೊಡ್ಡಪ್ಪನಿಗೆ ಈ ವಿಷಯ ಹೇಳಕ್ ಹೋಗ್ಬೇಡ ಪ್ಲೀಸ್ ಆದ್ಯ. ಪ್ರಾಣ ತೆಗಿಬೇಕು ಅಂತ ನೋಡ್ತಿರೋ ನಿನ್ನಂಥ ರಾಕ್ಷಸಿಗಳಿಗೆ ಆ ಮನೇಲಿ ಸ್ಥಾನನೇ ಇಲ್ಲ. ಬೇಡ ಆದ್ಯ, ಪ್ಲೀಸ್ ಪ್ಲೀಸ್ ಆದ್ಯ. ಬೇಕು ಅಂದ್ರೆ ನಾನು ಸೀನು ಮಾವನ್ನು ಆ ಮನೆನೂ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡ್ತೀನಿ. ಪ್ಲೀಸ್, ಜೀವನದಲ್ಲಿ ಮತ್ತೆ ಈ ಮುಖನ ನಿನಗೆ ಯಾವತ್ತೂ ತೋರ್ಸಲ್ಲ. ಪ್ಲೀಸ್ ಆದ್ಯ, ಬೇಡ ಆದ್ಯ, ಪ್ಲೀಸ್ ಪ್ಲೀಸ್ ಆದ್ಯ, ಪ್ಲೀಸ್ ಪ್ಲೀಸ್. ದೊಡ್ಡಪ್ಪನಿಗೆ ಹೇಳ್ತೀನಿ ಅಂತ ಹೇಳಿದ ತಕ್ಷಣ ಹೀಗೆ ಭಯ ಪಟ್ಕೋತೀನಿ ಅನ್ನೋದು ನಿನ್ ಫೀಲಿಂಗ್ ಇದೆ ಅಲ್ವಾ?